ಇದು ಬಹಳ ಹಿಂದಿನ ಮಾತು. ಸೂರಜ್ಪುರ ಗ್ರಾಮದಲ್ಲಿ ಕತ್ತೆಯೊಂದು ತನ್ನ ಮಾಲೀಕನೊಂದಿಗೆ ವಾಸವಾಗಿತ್ತು. ಹಲವು ದಿನಗಳಿಂದ ಇಬ್ಬರು ಹಸಿದ್ಕೊಂಡೇ ಇದ್ರು. ತಿನ್ನೋದಕ್ಕೆ ಅವರಿಗೆ ಏನೂ ಸಿಗ್ತಾ ಇರಲಿಲ್ಲ. ಹೀಗಾಗಿ ಇಬ್ಬರು ತುಂಬ ದುಃಖಿತರಾಗಿದ್ರು. ಕತ್ತೆ ಹಸಿದು ಬಾಯಾರಿ ಚಿಂತಾಕ್ರಾಂತವಾಗಿ ಮನೆಯ ಹೊರಗೆ ಕುಳಿತಿತ್ತು. ಆಗ ಜಿಂಕೆಯೊಂದು ಅಲ್ಲೇ ಹಾದು ಹೋಗ್ತಾ ಇತ್ತು. ಹಸಿದ ಕತ್ತೆಯನ್ನ ನೋಡಿ ಜಿಂಕೆ ಕೇಳುತ್ತೆ, ಏನಾಯ್ತು ಕತ್ತೆ ಸಹೋದರ, ನೀನು ಯಾಕೆ ಹೀಗೆ ಚಿಂತೆ ಮಾಡ್ತಾ ಇದೀಯಾ? ನನಗೆ ತುಂಬ ಹಸಿವಾಗ್ತಾ ಇದೆ. ಸುತ್ತಲೂ ಇದ್ದ ಹುಲ್ಲನ್ನು ತಿಂದೆ, ಆದರೂ ಇನ್ನೂ ಹಸಿವಾಗ್ತಾ ಇದೆ. ನೋಡು, ಚಿಂತಿಸಬೇಡ, ಈ ಬದಿಯಲ್ಲಿ ದೊಡ್ಡ ಹಸಿರು ತೋಟ ಇದೆ. ನೀನು ಯಾಕೆ ಅಲ್ಲಿಗೆ ಹೋಗಬಾರ್ದು? ಅಲ್ಲಿಗೆ ಹೋದರೆ ನಿನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ನಾನು ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಜಿಂಕೆಯ ಮಾತು ಕೇಳಿ ಕತ್ತೆಗೆ ಖುಷಿಯಾಗಿ ಜಿಂಕೆಯ ಜೊತೆ ಹೆಜ್ಜೆ ಹಾಕಿತು. ಎರಡು ಪ್ರಾಣಿಗಳು ತೋಟ ತಲುಪಿತು. ತೋಟದಲ್ಲಿ ನಾನಾ ತರಹದ ಹಣ್ಣು ತರಕಾರಿಗಳು ಬೆಳೆದಿತ್ತು. ಕತ್ತೆ ಮತ್ತು ಜಿಂಕೆ ಸದ್ದಿಲ್ಲದೆ ತಾಜಾ ತರಕಾರಿಗಳನ್ನು ತಿನ್ನೋದಕ್ಕೆ ಶುರು ಮಾಡಿತು. ಅಷ್ಟರಲ್ಲಿ ತೋಟದಲ್ಲಿ ಯಾರೋ ಬರೋ ಸದ್ದು ಕೇಳಿಸಿತು. ಆ ಶಬ್ದ ಕೇಳಿ ಕತ್ತೆ ಮತ್ತು ಜಿಂಕೆ ಅಲ್ಲಿಂದ ಓಡಿ ಹೋದವು. ಮರುದಿನ ಮತ್ತೆ ಎರಡೂ ಪ್ರಾಣಿಗಳು ತೋಟ ತಲುಪಿದ್ವು. ತೋಟದ ತರಕಾರಿಗಳನ್ನ ತಿನ್ನತೊಡಗಿದ್ವು. ಈಗ ಇಬ್ರು ಪ್ರತಿದಿನ ತೋಟಕ್ಕೆ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಹಿಂತಿರುಗ್ತಾ ಇತ್ತು. ಆದರೆ ಒಂದು ದಿನ ಯಾಕೋ ಆ ಎರಡೂ ಪ್ರಾಣಿಗಳ ಅದೃಷ್ಟ ನೆಟ್ಟಗಿರಲಿಲ್ಲ. ಇಬ್ಬರು ತರಕಾರಿ ತಿಂತಾ ಇರೋದನ್ನ ನೋಡಿದ ತೋಟದ ಮಾಲೀಕ ಕೋಲು ಹಿಡ್ಕೊಂಡು ಅವುಗಳ ಕಡೆ ಓಡಿ ಬಂದು ಅವುಗಳನ್ನ ಅಲ್ಲಿಂದ ಓಡಿಸ್ದ. ಆ ದಿನ ಇಬ್ಬರಿಗೂ ಬಹಳ ಹಸಿವಾಗಿತ್ತು. ರಾತ್ರಿ ಆಗ್ತಾ ಇದ್ದಂತೆ ಇಬ್ಬರು ಮತ್ತೆ ತೋಟಕ್ಕೆ ಹೋಗೋಣ ಅಂತ ಜಿಂಕೆ ಕತ್ತೆ ಹತ್ರ ಹೇಳತ್ತೆ. ರಾತ್ರಿ ಆದ್ರಿಂದ ಅಲ್ಲಿ ಯಾರೂ ಇರೋದಿಲ್ಲ ಮತ್ತು ಇಬ್ಬರು ಹೊಟ್ಟೆ ತುಂಬಾ ತಿಂದು ಹಿಂತಿರುಗಬಹುದು ಅಂತ ಹೇಳತ್ತೆ. ಕತ್ತೆ ಕೂಡ ಜಿಂಕೆಯ ಮಾತಿಗೆ ಒಪ್ಪಿಕೊಳ್ಳುತ್ತೆ. ಇಬ್ಬರು ಸದ್ದಿಲ್ಲದೆ ತೋಟವನ್ನ ತಲುಪಿ ಆಹಾರ ತಿನ್ನೋದಕ್ಕೆ ಶುರು ಮಾಡುತ್ತೆ. ಎಷ್ಟರಲ್ಲಿ ಕತ್ತೆಯ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ. ಈ ನೆಲದ ಮೇಲೆ ಎಷ್ಟೊಂದು ರುಚಿಯಾದ ಸೌತೆಕಾಯಿ, ಆಕಾಶದಲ್ಲಿ ಚಂದ್ರ, ಎಂತಹ ಸುಂದರ ನೋಟ. ಇವುಗಳನ್ನ ನೋಡೋವಾಗ ಹಾಡು ಹಾಡಬೇಕು ಅನ್ಸುತ್ತೆ. ಬೇಡ, ಹಾಗೆ ಮಾಡಬೇಡ. ನಾನು ಯಾಕೆ ಹಾಡಬಾರ್ದು? ನೋಡು, ನೀನು ಹಾಡಿದ್ರೆ ತೋಟದ ಒಡೆಯನಿಗೆ ನಿನ್ನ ದನಿ ಕೇಳಿ ಇಲ್ಲಿಗೆ ಬರಬಹುದು, ನಮ್ಮನ್ನ ಹಿಡಿಯಲೂಬಹುದು. ಇಲ್ಲ, ನನ್ನ ಮಧುರವಾದ ದನಿಯಲ್ಲಿ ನಾನು ಹಾಡೋದನ್ನ ನಿನಗೆ ಕೇಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯಾ. ಆದರೆ ನಾನು ಖಂಡಿತ ಹಾಡ್ತೇನೆ. ಸರಿ, ನೀನು ಹಾಡಲೇಬೇಕು ಅಂತಿದ್ರೆ ಹಾಡು, ಆದರೆ 2 ನಿಮಿಷ ನಿಲ್ಲು. ಮೊದಲು ನಾನು ಇಲ್ಲಿಂದ ಹೊರಡ್ತೇನೆ, ನಂತರ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು. ಜಿಂಕೆಯ ಮಾತನ್ನ ಕತ್ತೆ ಕೇಳದೇ ಇದ್ದಾಗ ಜಿಂಕೆ ಅಲ್ಲಿಂದ ಹೊರಟಿತು. ಕತ್ತೆ ಹಾಡೋದಕ್ಕೆ ಶುರು ಮಾಡಿತ್ತು. ತೋಟದಲ್ಲಿ ಕತ್ತೆ ಕಿರುಚಾಡ್ತಾ ಇರೋ ಸದ್ದು ಕೇಳಿದ ರೈತ ಮತ್ತು ಆತನ ಮನೆಯವರು ಕೋಲ್ಗಳನ್ನ ಹಿಡ್ಕೊಂಡು ತೋಟದಲ್ಲಿದ್ದ ಕತ್ತೆಯತ್ತ ಬರ್ತಾರೆ. ಕತ್ತೆಯನ್ನ ಓಡಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಕತ್ತೆಯನ್ನ ಹಿಡಿದು ಸರಿಯಾಗಿ ಹೊಡಿತಾರೆ. ಕತ್ತೆಯ ಬೆನ್ನು ಕೆಂಪಾಗೋವರೆಗೂ ಹೊಡಿತಾರೆ. ಕತ್ತೆ ಓ ಓ ಅಂತ ಕಿರುಚುತ್ತಾ ಅಲ್ಲಿಂದ ಓಡುತ್ತೆ. ಕತ್ತೆಗೆ ತನ್ನ ತಪ್ಪಿನ ಅರಿವಾಗತ್ತೆ. ಜಿಂಕೆಯ ಬಳಿ ಹಿಂದಿರುಗಿ ನಡೆದ ಎಲ್ಲಾ ಘಟನೆಯನ್ನ ವಿವರಿಸುತ್ತೆ. ಮುಂದೆ ಅಂತಹ ತಪ್ಪನ್ನ ಮಾಡೋದಿಲ್ಲ ಅಂತ ಮಾತು ಕೊಡುತ್ತೆ. ಈ ಕತೆ ನಿಮ್ಗಿಷ್ಟ ಆಯ್ತಾ ಮಕ್ಕಳೇ? ನೋಡಿ, ಈ ಕತ್ತೆ ತನ್ನ ತಪ್ಪಿನಿಂದ ಪಾಠ ಕಲ್ತಿದೆ. ಆದ್ರೆ ನೀವ್ಯಾವತ್ತೂ ಇಂತಹ ತಪ್ಪನ್ನ ಮಾಡಬಾರ್ದು. ನಿಮ್ಮ ಅಹಂಗೆ ಬಿದ್ದು ಎದುರಿನವರ ಒಳ್ಳೆಯ ಸಲಹೆಗಳನ್ನ ಕಡೆಗಣಿಸಬೇಡಿ. ಒಂದು ವೇಳೆ ಹಾಗೆ ಮಾಡಿದ್ರೆ ಅದರಿಂದ ನಿಮ್ಗೆ ನಷ್ಟ. ಅರ್ಥ ಆಯ್ತಾ? ಸರಿ ಮಕ್ಕಳೇ, ನಾನೀಗ ಹೊರಡ್ತಾ ಇದ್ದೇನೆ. ಮತ್ತೆ ಮುಂದಿನ ಕಥೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಬಾಯ್.